ವೀಕ್ಷಕರ, ನಿಮಗೆಲ್ಲರಿಗೂ ಗೊತ್ತಿರುವ ಹಾಗೆ ರಿಪಬ್ಲಿಕ್ ಕನ್ನಡದ ಧ್ಯೇಯವಾಕ್ಯ ನಿಮ್ಮ ಧ್ವನಿ. ಜನರ ಅಭಿಪ್ರಾಯಕ್ಕೆ ಒಂದು ಮುಕ್ತ ವೇದಿಕೆಯನ್ನು ರಿಪಬ್ಲಿಕ್ ಕನ್ನಡ ಒದಗಿಸಿಕೊಡ್ತಾ ಇದೆ. ಮುಂಗಾರು ಅಧಿವೇಶನ ಕೇವಲ ನಾಗೇಂದ್ರ ರಾಜೀನಾಮೆ ಕದನದಲ್ಲೇ ಕಳೆದು ಹೋಗಿದೆ. ಇದನ್ನೇ ಅಸ್ತ್ರವಾಗಿಸಿಕೊಂಡಂತ ಸರ್ಕಾರ ಹಲವು ವಿಧೇಯಕಗಳಿಗೆ ಅನುಮೋದನೆಯನ್ನು ಕೂಡ ಪಡೆದುಕೊಂಡಿತು. ಯಾವ ಚರ್ಚೆಯೂ ಇಲ್ಲದೆ ಬಿಲ್ ಪಾಸ್ ಆಗಿದ್ದು ಎಷ್ಟು ಸರಿ? ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ನಮಗೆ ಕರೆ ಮಾಡಿ ತಿಳಿಸಬಹುದಾಗಿದೆ. ನಮ್ಮ ಈ ವಾಟ್ಸ್ಆಪ್ ನಂಬರ್ ಸ್ಕ್ರೀನ್ ನ ಕೆಳಗಡೆ ನಂಬರ್ಗಳು ಹೋಗ್ತಾ ಇದೆ. ಆ ನಂಬರ್ ಅನ್ನು ನೋಟ್ ಮಾಡಿಕೊಂಡು 2 ಲೈನ್ ಮೆಸೇಜ್ ಮಾಡಬಹುದು. ಎಕ್ಸ್ ಖಾತೆಯಲ್ಲಿಯೂ ಕೂಡ ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸಬಹುದಾಗಿದೆ. ವಿಪಕ್ಷಗಳ ಗಲಾಟೆಗೆ ಆಡಳಿತ ಪಕ್ಷಕ್ಕೆ ಅನುಕೂಲ ಆಯಿತಾ? ಚರ್ಚೆನೇ ಇಲ್ಲದೆ ಹಲವು ಬಿಲ್ಗಳು ಪಾಸ್ ಆಗಿದ್ದು ಸರಿನಾ? ಈ ವಿಚಾರದ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ಹಂಚಿಕೊಳ್ಳಬಹುದಾಗಿದೆ. ಸರ್ಕಾರಿ ಉದ್ಯಾನಗಳ ಸಂರಕ್ಷಣೆಯ ಹೆಸರಲ್ಲಿ ಸರ್ಕಾರ ತಂದಿರುವಂತಹ ಬಿಲ್ಗೆ ತೀವ್ರ ವಿರೋಧ ವ್ಯಕ್ತವಾಗಿದೆ. ಈ ಬಗ್ಗೆ ರಾಜ್ಯಪಾಲರಿಗೆ ಬಿಜೆಪಿಗರು ದೂರನ್ನ ಕೊಡ್ತಾ ಇದ್ದು ಸರ್ಕಾರದ ವಿರುದ್ಧ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಈ ಕುರಿತು ನಮ್ಮ ಪ್ರತಿನಿಧಿ ನಡೆಸಿರುವ ವಾಕ್ತರು ಇಲ್ಲಿದೆ. ಇನ್ನು ಸರ್ಕಾರಿ ಉದ್ಯಾನವನಗಳ ಸಂರಕ್ಷಣೆ ಹೆಸರಲ್ಲಿ ಸರ್ಕಾರ ತಂದಿರತಕ್ಕಂಥ ಬಿಲ್ಗೆ ಬಹಳಷ್ಟು ವಿರೋಧ ವ್ಯಕ್ತವಾಗಿದೆ. ಸೊ ಹೀಗಾಗಿ ಇವತ್ತು ಬಹಳಷ್ಟು ಜನ ರಾಜ್ಯಪಾಲರಿಗೆ ನೇರವಾಗಿ ದೂರನ್ನ ಕೊಡ್ತಾ ಇದ್ದಾರೆ. ಕಾರಣ ಅಂತಂದ್ರೆ ಈಗಾಗಲೇ ಬಹಳಷ್ಟು ಜನ ಏನು ಬಿಲ್ ತಂದಿರತಕ್ಕಂಥದ್ದು ಸರಿಯಲ್ಲ, ಈ ಬಿಲ್ ಅನ್ನ ತಂದಿರತಕ್ಕಂಥದ್ದು ನೇರವಾಗಿ ಏನು ಲಾಲ್ಬಾಗ್ನಲ್ಲಿ ಟನಲ್ ರಸ್ತೆಯನ್ನ ಮಾಡಲಿಕ್ಕೆ ತಂದಿರತಕ್ಕಂಥದ್ದು. ಸೊ ಈವರೆಗೂ ಕೂಡ ಅಂದ್ರೆ ಟನಲ್ ರಸ್ತೆ ಮಾಡೋದಕ್ಕೆ ಬಹಳಷ್ಟು ತೀವ್ರ ವಿರೋಧ ವ್ಯಕ್ತವಾದಂತ ಹಿನ್ನೆಲೆಯಲ್ಲಿ ಈ ಬಿಲ್ ಅನ್ನ ತಂದಿರತಕ್ಕಂಥದ್ದು. ಸರ್ಕಾರದಿಂದಲೇ ನೇರವಾಗಿ ಈ ಬಿಲ್ ಅನ್ನ ತರೋದಾದ್ರೆ ತಂದಂತ ಸಂದರ್ಭದಲ್ಲಿ ಯಾರು ಕೂಡ ವಿರೋಧ ವ್ಯಕ್ತಪಡಿಸೋದಕ್ಕೆ ಸಾಧ್ಯವಿಲ್ಲ. ಸದನದಲ್ಲಿ ವಿಪಕ್ಷಗಳು ಧರಣಿಗಿಳಿದಂತ ಸಂದರ್ಭದಲ್ಲೇ ಯಾವುದೇ ಚರ್ಚೆಯನ್ನ ನಡೆಸದೆ ಈ ಬಿಲ್ ಅನ್ನ ತಂದಿರತಕ್ಕಂಥದ್ದು. ಸೊ ಹೀಗಾಗಿ ಈ ಬಿಲ್ ಅನ್ನ ಯಾವಾಗ ತಂದ್ರು ಸೊ ಅದಕ್ಕೆ ಬಹಳಷ್ಟು ವಿರೋಧ ವ್ಯಕ್ತವಾಗಿದೆ. ಸೊ ಹೀಗಾಗಿ ಈ ಒಂದು ವಿರೋಧ ವ್ಯಕ್ತವಾದಂತ ಬೆನ್ನಲ್ಲೇ ಈಗ ಅನೇಕರು ಬಿಜೆಪಿ ಸೇರಿದಂತೆ ಜೆಡಿಎಸ್ ನಿಂದಲೂ ಕೂಡ ಈಗಾಗಲೇ ದೂರನ್ನ ರಾಜ್ಯಪಾಲರಿಗೆ ಸಲ್ಲಿಸಿದ್ದಾರೆ. ಈ ಬಿಲ್ ಜನ ವಿರೋಧಿ, ಬೆಂಗಳೂರಿನಲ್ಲಿರ್ತಕ್ಕಂಥದ್ದು ಕಬ್ಬನ್ ಪಾರ್ಕ್ ಮತ್ತು ಲಾಲ್ಬಾಗು ಇಂಥ ಲಂಗ್ ಸ್ಪೇಸ್ ಅನ್ನ ಹಾಳು ಮಾಡಿ ಟನಲ್ ರಸ್ತೆಗೆ ಬಳಕೆ ಮಾಡ್ಕೊಳ್ಳೋದ್ರಿಂದ 10-15 ಎಕರೆ ನಷ್ಟವಾಗುತ್ತೆ. ಸೊ ಇದರಿಂದ ಏನು ಇರ್ತಕ್ಕಂಥ ಮರಗಳನ್ನು ಕೂಡ ನಾಶ ಮಾಡಬೇಕಾಗತ್ತೆ. ಅಂತ ಅಭಿವೃದ್ಧಿ ಬೇಕಾಗಿಲ್ಲ ಅನ್ನುವಂಥದ್ದು. ಸೊ ಹೀಗಾಗಿ ಜನಪ್ರತಿನಿಧಿಗಳು ಕೂಡ ಈ ಒಂದು ಬಿಲ್ಗೆ ವಿರೋಧ ವ್ಯಕ್ತಪಡಿಸಿ ಈ ಬಿಲ್ ಅನ್ನ ಯಾವುದೇ ಕಾರಣಕ್ಕೂ ಪಾಸ್ ಮಾಡಬಾರದು, ಆ ನಿಟ್ಟಿನಲ್ಲಿ ಒಂದು ರೀತಿಯಾದಂತ ಒಂದು ಆಕ್ಷನ್ ಅನ್ನ ತೆಗೆದುಕೊಳ್ಬೇಕು, ಬಿಲ್ ಅನ್ನ ಸರ್ಕಾರಕ್ಕೆ ವಾಪಸ್ ಕಳಿಸಬೇಕು. ಇದು ಜನ ವಿರೋಧಿ ಇದೆ. ಸೊ ವಿಪಕ್ಷಗಳು ಕೂಡ ವಿರೋಧವನ್ನು ಮಾಡ್ತಾ ಇದ್ದಾವೆ. ಸೊ ಹೀಗಾಗಿ ಈ ಬಿಲ್ ಅನ್ನ ವಾಪಸ್ ತೆಗೆದುಕೊಳ್ಳಿ, ಇದರ ಒಂದು ಬಿಲ್ ಬಗ್ಗೆ ಪೂರಕವಾಗಿ ಚಿಂತನೆಯನ್ನ ನಡೆಸಿ ಒಂದು ಆದೇಶವನ್ನ ಮಾಡಿ ಅನ್ನುವಂತ ಒಂದು ಒತ್ತಾಯವನ್ನು ಕೂಡ ಈಗಾಗಲೇ ಮಾಡ್ತಾ ಇರ್ತಕ್ಕಂಥದ್ದು. ಆ ರೀತಿ ನೋಡೋದಾದ್ರೆ ಸದನ ಮೊಟಕುಗೊಳಿಸಿದಂತ ದಿನವೇ ವಿಪಕ್ಷ ನಾಯಕ ಆರ್ ಅಶೋಕ್, ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಸೇರಿದಂತೆ ಜೆಡಿಎಲ್ಪಿ ನಾಯಕ ಸುರೇಶ್ ಬಾಬು, ಹೀಗೆ ವಿಪಕ್ಷಗಳೆಲ್ಲರೂ ಕೂಡ ನೇರವಾಗಿ ಬಂದು ರಾಜ್ಯಪಾಲರನ್ನ ಭೇಟಿಯಾಗಿ ಈ ರೀತಿಯಾದಂತಹ ಬಿಲ್ ಅನ್ನ ತಂದಿದ್ದಾರೆ. ಈ ಬಿಲ್ ಅನ್ನ ಪಾಸ್ ಮಾಡಬೇಡಿ ಅನ್ನುವಂತ ಮನವಿಯನ್ನ ಒಂದು ಕಡೆ ಸಲ್ಲಿಸಲಾಗಿದೆ. ಇದರ ಜೊತೆಗೆ ಕೇಂದ್ರ ಸಚಿವರಾದಂತಹ ಶೋಭಾ ಕರಂದ್ಲಾಜೆ ಹಾಗೆ ಸಂಸದ ತೇಜಸ್ವಿ ಸೂರ್ಯ ಸೇರಿದಂತೆ ಅನೇಕರು ರಾಜ್ಯಪಾಲರಿಗೆ ಪತ್ರವನ್ನ ಬರೆದಿದ್ರು. ಕೇವಲ ಪತ್ರ ಅಷ್ಟೇ ಅಲ್ಲ, ನೇರವಾಗಿ ಭೇಟಿಯಾಗಿ ಈಗಾಗಲೇ ಮನವಿಯನ್ನು ಕೂಡ ಕೊಟ್ಟಿದ್ದಾರೆ. ಸೊ ಹೀಗಾಗಿ ಈ ಬಿಲ್ ಅನ್ನ ಯಾವುದೇ ಕಾರಣಕ್ಕೂ ರಾಜ್ಯ ಸರ್ಕಾರ ಜಾರಿಗೆ ತರೋದಕ್ಕೆ ಅವಕಾಶವನ್ನ ಮಾಡಿಕೊಡಬಾರದು ಅನ್ನುವಂತ ನಿಟ್ಟಿನಲ್ಲಿ ರಾಜ್ಯಪಾಲರಿಗೆ ಈಗಾಗಲೇ ದೂರನ್ನ ಸಲ್ಲಿಸಿರ್ತಕ್ಕಂಥದ್ದು. ಚೆಂಡು ರಾಜ್ಯಪಾಲರ ಅಂಗಳಕ್ಕೆ ಬಂದಿರತಕ್ಕಂಥದ್ದು. ಈಗಾಗಲೇ ಬಿಲ್ ಪಾಸ್ ಮಾಡಿ ರಾಜ್ಯಪಾಲರಿಗೆ ಕಳಿಸಿದ್ದಾರೆ. ಅದರ ಬಗ್ಗೆ ರಾಜ್ಯಪತ್ರ ಹೊರಡಿಸಬಾರದು ಅನ್ನುವಂತ ಒಂದು ಮನವಿಯನ್ನ ಕೂಡ ಮಾಡ್ತಾ ಇರ್ತಕ್ಕಂಥದ್ದು. ಸಾರ್ವಜನಿಕ ಅಭಿಪ್ರಾಯವನ್ನು ಕೂಡ ಈ ಒಂದು ನಿಟ್ಟಿನಲ್ಲಿ ತೆಗೆದುಕೊಳ್ಳುವಂತ ಕೆಲಸ ಕೂಡ ಆಗ್ತಾ ಇದೆ. ಸೊ ಹೀಗಾಗಿ ಇದೆಲ್ಲವನ್ನು ಕೂಡ ಯಾವ ರೀತಿಯಾಗಿ ರಾಜ್ಯಪಾಲರು ಪರಿಶೀಲನೆಯನ್ನ ಮಾಡ್ತಾರೆ, ಸರ್ಕಾರಕ್ಕೆ ಯಾವ ರೀತಿಯಾದಂತಹ ಆದೇಶವನ್ನ ಕೊಡ್ತಾರೆ ಅನ್ನುವಂಥದ್ದು ಕೂಡ ಬಹಳ ಕುತೂಹಲ ಇರತಕ್ಕಂಥದ್ದು. ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆ ಚಂದ್ರಶೇಖರ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.